ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಪಕ್ಕಾ ಆಯಿತು ಅಥವಾ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಅನ್ನು ಪಡ್ಕೊಂಡ್ರು, ಪ್ರಭಾಕರ್ ಕೋರೆ ಅವರು ಅಸಮಾಧಾನಗೊಂಡಿದ್ರು. ಕೆಲ ನಾಯಕರು ಜಗದೀಶ್ ಶೆಟ್ಟರ್ ಗೋ ಬ್ಯಾಕ್ ಅಂತೇಳಿ ಕ್ಯಾಂಪೇನ್ ಕೂಡ ಶುರು ಮಾಡಿದ್ರು. ಇದೆಲ್ಲದರ ಹೊರತಾಗಿ ಈಗ ಜಗದೀಶ್ ಶೆಟ್ಟರ್ ಅವರ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಪ್ರಭಾಕರ್ ಕೋರೆ ಅವರನ್ನ ಕ್ಯಾಂಪ್ನಲ್ಲಿ ಹೋಗಿ ಭೇಟಿಯಾಗಿದ್ದಾರೆ. ಅವರ ಮನವೊಲಿಸುವ ಪ್ರಯತ್ನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಕ್ಯಾಂಪ್ ಪ್ರದೇಶದ ಪ್ರಭಾಕರ್ ಕೋರೆ ಅವರ ನಿವಾಸಕ್ಕೆ ಶೆಟ್ಟರ್ ಅವರು ಹೋಗಿ ಚರ್ಚೆ ಮಾಡಿದ್ದಾರೆ. ಪ್ರಭಾಕರ್ ಕೋರೆ ಅವರ ಮನವೊಲಿಸುವಲ್ಲಿ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ. ಹೈಕಮಾಂಡ್ ತೀರ್ಮಾನದಂತೆ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ. ಮೋದಿ ಅವರನ್ನು 3ನೇ ಬಾರಿ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ದುಡಿಯೋಣ. ನನ್ನ ಗೆಲುವಿಗೆ ನಿಮ್ಮ ಸಹಕಾರ ಬೇಕು ಅಂತೇಳಿ ಪ್ರಭಾಕರ್ ಕೋರೆಗೆ ಶೆಟ್ಟರ್ ಮನವಿಯನ್ನು ಮಾಡಿದ್ದಾರೆ. ಆ ಮೂಲಕ ಬೆಳಗಾವಿಯಲ್ಲಿ ನಿಗಿ ಕೆಂಡವಾಗಿದ್ದಂಥ ಬಿಜೆಪಿಯ ಅಸಮಾಧಾನ ಒಂದು ಹಂತಕ್ಕೆ ತಣ್ಣಂಗಾದಾಗೆ ಕಂಡು ಬರ್ತಾ ಇದೆ. ರಾಜ್ಯ ರಾಜಧಾನಿಗೆ ಸಂಬಂಧಪಟ್ಟಂಥ ಸುದ್ದಿ ಇದು. ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಿ, ಬಸ್ ನಿಲ್ದಾಣವನ್ನು ನೋಡ್ತೀರಿ, ಆದರೆ ಅದು ಯಾವ ಬಸ್ ನಿಲ್ದಾಣ ಅನ್ನೋದೇ ಗೊತ್ತಾಗೋದಿಲ್ಲ. ರಾಜಧಾನಿಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಆದರೆ ಅದಕ್ಕೆ ಹೆಸರೇ ಇಲ್ಲ. ಹೆಸರು ಇಲ್ಲದೆ ಸಿಲಿಕಾನ್ ಸಿಟಿಯಲ್ಲಿ ನೂರಾರು BMTC ಬಸ್ ನಿಲ್ದಾಣಗಳಿದೆ. ಜಾಹೀರಾತನ್ನು ತೆಗೆದುಕೊಳ್ಳುವಂತಹ BBMP ನೇಮ್ ಬೋರ್ಡನ್ನು ಯಾಕೆ ಹಾಕಿಲ್ಲ? ಜಾಹೀರಾತಿಂದ ಲಕ್ಷ ಹಣ ಬರುತ್ತೆ. ಆದರೆ ನೋಡಿ ದೃಶ್ಯಾವಳಿಲಿ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡಲ್ಲಿ ಬೋರ್ಡ್ ಇದೆ, ಆದರೆ ಯಾವ ಬಸ್ ಸ್ಟ್ಯಾಂಡ್ ಅಂತ ಹೆಂಗೆ ಗೊತ್ತಾಗುತ್ತೆ? ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಕನ್ನು ಮಾಡಿದಾಗ ನೋಡಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಯಾವ ಬಸ್ ಸ್ಟ್ಯಾಂಡ್ ಅಂತ ಹೇಗೆ ಗೊತ್ತಾಗುತ್ತೆ? ನಿರ್ಲಕ್ಷ್ಯ ತಾನೇ. ಯಾರು ನೋಡ್ಕೋತಾರೆ ಬಿಡಿ ಅಂತ ಮಾಡಬೇಡಿ. ಹಾಗೆಲ್ಲ ಬಸ್ ಸ್ಟ್ಯಾಂಡ್ ಯಾವುದು ಅಂತ ಅದಕ್ಕೊಂದು ನಂಬರ್ ಇರುತ್ತೆ, ರೂಟ್ ನಂಬರ್ ಇರುತ್ತೆ. ಆ ರೂಟ್ ನಂಬರ್ ಹಾಕಿ ಜನರಿಗೆ ಹೇಗೆ ಗೊತ್ತಾಗಬೇಕು ಅದು ಬಸ್ ಸ್ಟ್ಯಾಂಡ್ ಅಂತೇಳಿ? ಅದನ್ನ ಇಂಥದೇ ಒಂದು ಏರಿಯಾದ ಬಸ್ ಸ್ಟ್ಯಾಂಡ್ ಅಂತ ಹೇಗೆ ಗೊತ್ತಾಗುತ್ತೆ? ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ನಮ್ಮ ಟೀಮ್ ಒಂದು ರಿಯಾಲಿಟಿ ಚೆಕ್ ಮಾಡಿದೆ. ಒಂದಲ್ಲ ಎರಡಲ್ಲ, ನೂರಾರು ಕಡೆ ಸಿಗುತ್ತೆ ಬಸ್ ಸ್ಟ್ಯಾಂಡ್ಗಳು. ಬನ್ನಿ ನಾವು ತೋರಿಸ್ತೀವಿ. BBMPಯ ನಿರ್ಲಕ್ಷ್ಯತನ ಇದು. ನಮ್ಮ ಪ್ರತಿನಿಧಿ ದೀಪ್ತಿ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡ್ಕೊಂಬನ್ನಿ. BBMP ದುಡ್ಡು ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಅನ್ನೋದಕ್ಕೆ ಒಂದು ಉದಾಹರಣೆನ ನಾವು ಕೊಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಿಂದ ಒಂದು ರಿಯಾಲಿಟಿ ಚೆಕ್ಕನ್ನು ನಡೆಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರುವಂತಹ ಬಸ್ ನಿಲ್ದಾಣಗಳ ಮೇಲೆ ನಿಜಕ್ಕೂ ಅಲ್ಲಿರುವಂತಹ ನಿಲ್ದಾಣದ ಹೆಸರನ್ನು ಬರೆದಿದ್ದಾರಾ ಅಥವಾ ಕೇವಲ ಅಡ್ವರ್ಟೈಸ್ಮೆಂಟಿಂದ ಅದು ರಾರಾಜಿಸ್ತಾ ಇದೆಯಾ ಅಂತ. ನಾನೀಗ ITI ಬಡಾವಣೆಯಲ್ಲಿದ್ದೀನಿ. ಒಂದು ಬಸ್ ಸ್ಟಾಪ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಬಸ್ ಸ್ಟಾಪ್ನಲ್ಲಿ ಯಾವುದೇ ರೀತಿಯಾಗಿ ಹೆಸರನ್ನು ಮೆನ್ಷನ್ ಮಾಡಿಲ್ಲ. ಅಂದರೆ ಇದು ಯಾವ ಏರಿಯಾದ ಬಸ್ ಸ್ಟಾಪ್ ಅಂತ ಎಲ್ಲೂ ಕೂಡ ಬರ್ದಿಲ್ಲ. ಕೇವಲ ಆ್ಯಡ್ಗೋಸ್ಕರ ಬಸ್ ಸ್ಟಾಪ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಬಸ್ ಸ್ಟಾಪ್ ಇರುವಂಥದ್ದು. ಒಂದು ಕಡೆ ಸಾರಿಗೆ ಇಲಾಖೆ ಕೂಡ ಇದಕ್ಕೆ ಭಾಗಿಯಾಗುತ್ತೆ, ಮತ್ತೊಂದು ಕಡೆ BBMP ಕೂಡ ಭಾಗಿಯಾಗುತ್ತೆ. BBMP ಹೇಗೆ ಅಂತ ಹೇಳಿದ್ರೆ ಈ ಆ್ಯಡ್ ರೆವೆನ್ಯೂ ಏನಿದೆ ಎಲ್ಲನೂ ಕೂಡ BBMPಗೆ ಹೋಗುತ್ತೆ. ಆ್ಯಡ್ ಮಾಡಿಕೊಳ್ಳಿ, BBMPಯ ಕೆಲಸ ಕಾರ್ಯಗಳಿಗೆ ಸಿಬ್ಬಂದಿಗಳಿಗೆ ದುಡ್ಡನ್ನು ಕೊಡಬೇಕು, ಸಂಬಳವನ್ನು ಕೊಡಬೇಕು, ಅವ್ರದ್ದೇ ರೀತಿಯಾದ ಕಾಮಗಾರಿಗಳಿಗೆ ಹಣ ಬೇಕು, ಅದನ್ನು ಒಪ್ಪೋಣ. ಆದರೆ ಬಸ್ ಸ್ಟಾಪಿಗೆ ಒಂದು ಮರ್ಯಾದೆ ಅಂತ ಇರುತ್ತೆ. ಯಾವ ಬಸ್ ಸ್ಟಾಪ್ ಇದು ಅಂತ ತಿಳ್ಕೊಳ್ಳೋಕ್ಕೆ ಜನಕ್ಕೆ ಕನಿಷ್ಠ ಪಕ್ಷ ಒಂದು ಸೈಡಲ್ಲಾದರೂ ಅದರ ಒಂದು ಹೆಸರನ್ನು ಬರಿಬೇಕಾಗುವಂಥದ್ದು ಕರ್ತವ್ಯ ಧರ್ಮ. ಆದರೆ ಅದನ್ನು ಮಾಡ್ತಾ ಇಲ್ಲ. ಹಾಗಿದ್ರೆ ಬನ್ನಿ ಮತ್ತೆ ಮುಂದೆ ಹೋಗೋಣ. ಈ ರೀತಿಯ ಎಷ್ಟು ಬಸ್ ಸ್ಟಾಪ್ಗಳು ರಾಜಧಾನಿ ಬೆಂಗಳೂರಿನಲ್ಲಿದೆ ಅಂತ ನೋಡೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.